ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಮೈಸೂರಿನಲ್ಲಿ ಒಂದೇ ಕುಟುಂಬದ 4 ಮಲಗಿದ್ದಲ್ಲೇ ಸಾವಿಗೀಡಾಗಿರುವ ಘಟನೆ ಇದೀಗ ಬೆಳಕಿಗೆ ಬಂದಿದೆ. ಒಂದೇ ಕುಟುಂಬದ 4 ಯಾವ ಕಾರಣಕ್ಕಾಗಿ ಈ ಸಾವಿಗೀಡಾಗಿದೆ ಅನ್ನೋದರ ಬಗ್ಗೆ ಮಾಹಿತಿ ಇನ್ನೂ ಕೂಡ ಲಭ್ಯವಾಗ್ತಾ ಇಲ್ಲ. ಆದರೆ ಒಂದಂತೂ ಭಾಳ ಸ್ಪಷ್ಟ, 4 ಮೃತಪಟ್ಟಿದ್ದಾರೆ. ಮೈಸೂರಿನ ಯರಗನಹಳ್ಳಿಯಲ್ಲಿ ಘಟನೆ ನಡೆದಿದೆ. ಪತಿ ಪತ್ನಿ 2 ಮಕ್ಕಳು ಮಲಗಿದ್ದಲ್ಲಿಯೇ ಸಾವು. ಕುಮಾರಸ್ವಾಮಿ 45 ವರ್ಷ, ಅವರ ಪತ್ನಿ ಮಂಜುಳಾ 39 ವರ್ಷ, ಮಕ್ಕಳಾದ ಅರ್ಚನಾ, ಸ್ವಾತಿ ಸಾವಿಗೀಡಾಗಿದ್ದಾರೆ. ಸ್ಥಳಕ್ಕೆ ಪೊಲೀಸ್ ಆಯುಕ್ತ ರಮೇಶ್ ಭಾನೋತ್ ಕೂಡ ಭೇಟಿ ಕೊಟ್ಟಿದ್ದಾರೆ. ಒಟ್ಟು 4 ಮಂದಿ. ಮೈಸೂರಿನಲ್ಲಿ ಒಂದೇ ಕುಟುಂಬದ 4 ಸಾವು. ಅನಿಲ ಸೋರಿಕೆ ಅಂತ ಹೇಳಲಾಗ್ತಾ ಇದೆ, ಬಟ್ ಅದಕ್ಕೆ ಇನ್ನೂ ಕೂಡ ಖಾತ್ರಿ ಆಗಿಲ್ಲ. ನೋಡಿ, 4 ಈ ಹಿಂದೆ ನಿಮ್ಗೆ ಗೊತ್ತಿರಬಹುದು, ಚಿತ್ರದುರ್ಗದಲ್ಲಿ ಒಂದೇ ಕುಟುಂಬದ 4 ಮೃತಪಟ್ಟಿದ್ರು. ಆದರೆ ಅದು ನಿದ್ರಾ ಮಾತ್ರೆ ಸೇವನೆಯಿಂದ ಅಂತೇಳಿ 4 ವರ್ಷಗಳ ನಂತರ ಅದರ ಬಗ್ಗೆ ಮಾಹಿತಿ ಬಂದಿತ್ತು. ಕೇವಲ ಅಸ್ಥಿಪಂಜರಗಳು ಮಾತ್ರ ದೊರಕಿತ್ತು. ಆದರೆ ಇದು ನಾನು ಯಾಕೆ ಅದನ್ನು ಕಂಪೇರ್ ಮಾಡ್ತಾ ಇದ್ದೇನೆ ಅಂತಂದರೆ, ಇಲ್ಲೂ ಕೂಡ ಮಲಗಿದ್ದಲ್ಲಿಯೇ 4 ಮೃತಪಟ್ಟಿರುವಂಥದ್ದು. ಆದರೆ ಅದು ಆತ್ಮಹತ್ಯೆ ರೀತಿಯಲ್ಲದ್ದಾಗಿತ್ತು. ಆದರೆ ಇದು ಆತ್ಮಹತ್ಯೆ ರೀತಿಯಲ್ಲ, ಇದು ಅನಿಲ ಸೋರಿಕೆ, ಅಂದರೆ ಮನೆಯ ಗ್ಯಾಸ್ ಸೋರಿಕೆಯಿಂದ ಆಗಿರುತ್ತಾ. ಬಟ್ ಗ್ಯಾಸ್ ಸೋರಿಕೆಯಿಂದ ಈ ರೀತಿ ಸಾವಿಗೀಡಾಗುವಂಥದ್ದಾಗತ್ತಾ ಅನ್ನುವಂಥ ಡೌಟ್ಗಳು ಕೂಡ ಇದೆ. ಯಾಕೆಂತಂದರೆ ಸಾಧಾರಣವಾಗಿ ಒಂದು ವೇಳೆ ಅನಿಲ ಸೋರಿಕೆ ಆದರೂ ಕೂಡ, ಅನಿಲ ಸೋರಿಕೆ ಆದಂಥ ಸಂದರ್ಭದಲ್ಲಿ ನೀವು ಮನೆ ಯಾವುದಾದ್ರೂ ಕಿಟಕಿ ಬಾಗಿಲುಗಳನ್ನು ಓಪನ್ ಇಟ್ಟಿದ್ರೆ ಅದು ಆ ಮೂಲಕ ಹೊರಗೆ ಹೋಗುತ್ತೆ. ಅಥವಾ ಸಮ್ಟೈಮ್ಸ್ ಒಂದೇ ರೂಮ್ ಆ ಥರ ಆದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಒಂದು ವೇಳೆ ಅನಿಲ ಸೋರಿಕೆ ಆದಂಥ ಸಂದರ್ಭದಲ್ಲೂ ಕೂಡ ಒಂದು ವೇಳೆ ಹೆಚ್ಚು ಕಡಿಮೆ ಆದರೆ ಉಸಿರಾಟ ತೊಂದರೆ ಸಂದರ್ಭದಲ್ಲಿ ಎದ್ದಿರುವಂಥ ಸಾಧ್ಯತೆಗಳು ಕೂಡ ಇತ್ತು. ಸೊ ಇದು ಹೇಗೆ ಗೊತ್ತಿಲ್ಲ. ಆದರೆ ಜನ ಯರಗನಹಳ್ಳಿಯಲ್ಲಿ ಸಾಕಷ್ಟು ಸೇರಿದ್ದಾರೆ. ಒಂದಂತೂ ಭಾಳ ಸ್ಪಷ್ಟ, ಒಂದೇ ಕುಟುಂಬದ 4 ಕುಮಾರಸ್ವಾಮಿ, ಮಂಜುಳಾ, ಅರ್ಚನಾ ಹಾಗೂ ಸ್ವಾತಿ. 19 ಮತ್ತು 17 ವರ್ಷದ ಮಕ್ಕಳು, 45 ವರ್ಷ ಪ್ರಾಯದ ಮನೆ ಯಜಮಾನ ಮತ್ತು ಮನೆಯಾಕೆ 39 ವರ್ಷ ಪ್ರಾಯದವರು. ಒನ್ಸ್ ಅಗೇನ್ ವಿನೋದ್, ನಮ್ಮ ರಿಪೋರ್ಟರ್ ಮೈಸೂರಿನಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ವಿನೋದ್, ಅನಿಲ ಸೋರಿಕೆ ಅಂತ ಹೇಳ್ತಾರೆ. ಅಂದರೆ ನನಗಿರುವಂಥ ಒಂದು ಕಾಮನ್ ನಾಲೆಜ್ ಪ್ರಕಾರ ಅನಿಲ ಸೋರಿಕೆ ಒಂದು ವೇಳೆ ಆಗಿದ್ದರೂ ಕೂಡ ಗ್ಯಾಸ್ ಸೋರಿಕೆ ಆಗಿರುತ್ತೆ. ರಾತ್ರಿ ಹೊತ್ತಲ್ಲಿ ಒಂದು ರೀತಿಯಲ್ಲಿ ಉಸಿರಾಟ ಸಮಸ್ಯೆ ಆದಾಗ ಯಾರಾದರೂ ಒಬ್ಬರು ಎದ್ದು ಬಿಡ್ತಾರೆ, ನಂಬರ್ 1. ಎರಡನೇದಾಗಿ ಯಾವುದಾದ್ರೂ ಎಲ್ಲ ಕಿಟಕಿ ಬಾಗಿಲು ಎಲ್ಲ ಕ್ಲೋಸ್ ಮಾಡಿ ಯಾರು ಮಲಗೋದಿಲ್ಲ ಅಂಥದ್ದು ಕೂಡ ಇದೆ. ಸೊ ಆಗಿರುವಾಗ ಈಗಲೂ ಕೂಡ ಅನಿಲ ಸೋರಿಕೆ ಅಂತೇಳಿ ದೃಢವಾಗ್ತಾ ಇದೆ. ಬೇರೆ ಯಾವುದಾದ್ರೂ ಕಾರಣಗಳಿದೆಯಾ? ಏನು ಅಪ್ಡೇಟ್ ಇದೆ? ಮೇಲ್ನೋಟಕ್ಕೆ ಈಗ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಅವರೆಲ್ಲ ಮಲಗಿರುವಂತಹ ರೀತಿ ಇರ್ಬೋದು. ಜೊತೆಗೆ ಆ ಫೋಟೋಸ್ಗಳನ್ನ ಗಮನಿಸ್ತಾ ಇದ್ರೆ ಇವರು ಎಲ್ಲೋ ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಶಕ್ತಿ ಕೂಡ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಅನಿಲ ಸೋರಿಕೆ ಆಗಿದ್ರೆ ನೀವು ಹೇಳ್ತಾ ಇರೋ ಹಾಗೆ ಒಂದು ರೀತಿ ಉಸಿರಾಟ ತೊಂದರೆ ಸಂದರ್ಭದಲ್ಲಿ ಯಾರು ಒಬ್ರು ಎಕ್ಸ್ಟ್ರಾ ಆಗ್ಲೇಬೇಕಾಗುತ್ತೆ. ಆದ್ರೆ 4 ಕೂಡ ಮೃತಪಟ್ಟಿರೋ ಕಾರಣಕ್ಕಾಗಿ ಈಗಾಗಲೇ ಏನೋ ಅವರು ಬಿದ್ದಿರುವಂತ ಅಂದ್ರೆ ತೇಜಸ್ ನೋಡ್ತಾ ಇದ್ರೆ ಮನೆಯ ಏನು ಹಾಲ್ನಲ್ಲಿ 2 ಮಕ್ಕಳು ಶವವಾಗಿ ಬಿದ್ದಿದ್ದಾರೆ. ಜೊತೆಗೆ ಲ್ಯಾಪ್ಟಾಪ್ಗಳು ಕೂಡ ಅಲ್ಲಿ ಬಿದ್ದಿರುವಂತಹ ವಸ್ತುಗಳನ್ನ ಗಮನಿಸ್ತಾ ಇದ್ರೆ ಎಲ್ಲೋ ಒಂದು ರೀತಿ ಕೌಟುಂಬ ಏನಾದ್ರು ಕುಟುಂಬದ ಪ್ರಾಬ್ಲಮ್ಗಳಾಗಿದ್ದ ಇದ್ರ ಬಗ್ಗೆ ಈಗ ಪೊಲೀಸರು ಕೂಡ ತನಿಖೆ ಶುರು ಮಾಡಿರುವಂತದ್ದು. ಬಹಳ ಎಲ್ಲರೂ ಕೂಡ ಅಂದ್ರೆ ಇಸ್ತ್ರಿ ಮಾಡಿಕೊಂಡು ಜೀವನ ನಡೆಸ. ಥ್ಯಾಂಕ್ ಯು. ನಿಮ್ಮ ಸ್ವಲ್ಪ ಆಡಿಯೋ ಪ್ರಾಬ್ಲಮ್ ಇದೆ. ಥ್ಯಾಂಕ್ ಯು ವೆರಿ ಮಚ್.